ಹಾಯ್ ಫ್ರೆಂಡ್ಸ್, ತುಂಬಾ ಯುನಿಕ್ ಟೇಸ್ಟ್ ಆದ ಹಾಗೂ ಈಸಿಯಾಗಿ ಮಾಡಬಹುದಾದಂತಹ ಮಾಕಂಡಿ ಹಲ್ವಾನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ಪಷ್ಟು ಹಾಲು ಹಾಕಿ ಅದನ್ನು 1 ಗಂಟೆಗಳ ಕಾಲ ಹಾಗೆ ಇಡ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ ನೋಡಿ. ಈಗ ನಾನು 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ ತುಪ್ಪ ತೊಗೋಬೇಕು. ಈಗ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ಅದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಹಾಗೆ ತಿರುಸ್ತಾ ಇರಿ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು. ಹೀಗೆ ಸಕ್ಕರೆನ ತಿರುಸ್ತಾ ಇರುವಾಗ ಅದು ಮೆಲ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅದು ಮೆಲ್ಟ್ ಆಗಿ ಕ್ಯಾರಮಲ್ ರೂಪಕ್ಕೆ ತಿರುಗುತ್ತೆ. ಅಲ್ಲಿ ತನಕ ನಾವು ಈ ಥರ ತಿರುಸ್ತಾನೆ ಇರಬೇಕಾಗತ್ತೆ. ತುಂಬ ಜಾಸ್ತಿ ಕ್ಯಾರಮೆಲ್ ಆಗೋಕ್ಕೆ ಬಿಡಬಾರ್ದು. ಇದು ತುಂಬ ಕಲರ್ ಚೇಂಜ್ ಆದರೆ ನಿಮಗೆ ಮಾಕಂಡಿ ಹಲ್ವಾ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒನ್ಸ್ ಶುಗರ್ ಕ್ಯಾರಮಲ್ ತಿರುಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಸೋಕ್ ಮಾಡಿಟ್ಕೊಂಡಿರುವಂತಹ ರವೆನ ಹಾಕೊಬೇಕು. ಹಾಕುವಾಗ ನಿಧಾನವಾಗಿ ಹಾಕಿ, ತುಂಬ ಬಿಸಿಯಾಗಿರುತ್ತೆ ಇದು. ಹಾಗಾಗಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು. ಇಲ್ಲ ಅಂದರೆ ಮಧ್ಯ ಮಧ್ಯ ಸಣ್ಣ ಸಣ್ಣ ಗಂಟುಗಳು ಆಗುತ್ತೆ. ಕೈ ಬಿಡದಂತೆ ಇದನ್ನು ತಿರ್ಸ್ಕೊತಾ ಇರಬೇಕು. ಇದು ಹಾಗೆ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಇದೇ ಥರ ತಿರ್ಸ್ತಾ ಇರಬೇಕು. ಇದು ಯಾವಾಗ ತಳ ಬಿಡಕ್ಕೆ ಶುರುವಾಗುತ್ತೋ ಅಲ್ಲಿ ತನಕ ನೀವು ಈ ಥರ ತಿರ್ಸ್ತಾನೆ ಇರಬೇಕು. ಒಂದು 5 ರಿಂದ 10 ನಿಮಿಷಗಳ ಕಾಲ ಇದು ತಗೊಳುತ್ತೆ. ಈ ಥರ ತಿರ್ಸ್ತಾ ಇರುವಾಗ ಅದು ತಳ ಬಿಡೋಕ್ಕೆ ಶುರುವಾಗುತ್ತೆ. ಆಗ ನೀವು ಅದನ್ನು ತಿರ್ಸೋದನ್ನು ಸ್ಟಾಪ್ ಮಾಡಿದ್ರೆ ಆಗುತ್ತೆ. ನೋಡಿ, ಈಗ ಆಗಿದೆ. ನಾನೀಗ ಇದಕ್ಕೆ ನಿಮಗೆ ಯಾವ್ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ತುಪ್ಪದಲ್ಲಿ ಹುರಿದು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೊಂದು ಚೂರು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಇದು ಗೊತ್ತಾಗ್ತಿದೆ. ಈ ಥರ ತಿರ್ಸಿದ್ರೆ ಸಾಕು. ನೋಡಿ, ಇದು ಹೇಗೆ ತಳ ಬಿಟ್ಟು ಈ ಥರ ಬರ್ತಾ ಇದೆ. ಅಲ್ಲಿ ತನಕ ನೀವು ಇದನ್ನು ಹೀಗೆ ತಿರ್ಸ್ತಾನೆ ಇರಬೇಕು. ನೋಡಿ, ರುಚಿಯಾದ ಮಾಕಂಡಿ ಹಲ್ವಾ ಈಗ ರೆಡಿಯಾಗಿದೆ. ಬನ್ನಿ ಇದನ್ನು ಸರ್ವ್ ಮಾಡೋಣ. ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದು ನೋಡೋಕ್ಕೆ ಸ್ವಲ್ಪ ನಿಮಗೆ ಕೇಸರಿಬಾತ್ ಥರ ಅನಿಸುತ್ತೆ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಯಾವುದೇ ನಾವು ಕಲರ್ ಬಳಸಿರೋದಿಲ್ಲ. ಹಾಗೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಈ ಥರ ಶುಗರ್ನ ಕ್ಯಾರಮಲ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ರೆಸಿಪಿಗಳನ್ನ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.